ಬಲೂಚಿಸ್ತಾನ ಸ್ವತಂತ್ರವಾಗ್ತಾ ಇದ್ದಂತೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಪಾಕಿಸ್ತಾನದಿಂದ ಬಲೂಚಿಸ್ತಾನಕ್ಕೆ ಜನ ವಲಸೆ ಹೊರಟಿದ್ದಾರೆ. ಇಲ್ಲಿ ಬಲೂಚಿಸ್ತಾನ ಚೆನ್ನಾಗಿದೆ, ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ತುಂಬ ಚೆನ್ನಾಗಿದೆ. ಅದು ಕಾರಣ ಸಂಪತ್ತು ಜೋರಾಗಿದೆ. ಅಲ್ಲಿ ಒಂದು ಕಡೆ ಖನಿಜ ಸಂಪತ್ತಂತೂ ಹೇರಳವಾಗಿದೆ. ಅಲ್ಲಿ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಕಳ್ಕೊಳ್ಳೋದು ಒಂದೇ, ತನ್ನ ಮನೆಯ ನಿಧಿಯನ್ನು ಕಳೆದುಕೊಳ್ಳೋದು ಒಂದೇ ಅಂತ. ಇದೀಗೇನು ಮಾಡಿದ್ದಾರೆ, ಯಾವಾಗ ಬಲೂಚಿಸ್ತಾನ ಸ್ವತಂತ್ರ ಆಯಿತು ಅಂತ ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೋ, ಪಾಕಿಸ್ತಾನದ ಸೈನಿಕರನ್ನ ಕಂಡು ಕಡೆ ಸಾಯಿಸ್ತಾ ಇದ್ದಾರೋ, ಈಗೇನಾಗಿದೆ, ತಡೀರಿ ಬಲೂಚಿಸ್ತಾನಕ್ಕೆ ಹೊರಟು ಬಿಡೋಣ, ನಡೀರಿ ಹೊರಟೇ ಬಿಡೋಣ ಅಂಥೇಳಿ ಎಲ್ಲರೂ ಕೂಡ ಇದಕ್ಕೆ ಬರೋಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಪಾಕ್ ಪ್ರಜೆಗಳೇ ಪಾಕಿಸ್ತಾನ ಬಿಟ್ಟುಬಿಟ್ಟು ಬಲೂಚಿಸ್ತಾನಕ್ಕೆ ಹೊರಟಿದ್ದಾರೆ. ಬಲೂಚಿಸ್ತಾನ ಸ್ವತಂತ್ರವಾದರೆ ಪಾಕಿಸ್ತಾನಕ್ಕೆ ಆಗ್ತಕ್ಕಂಥ ನಷ್ಟ ಏನು ಅನ್ನೋದು ಕೂಡ ವಿಷಯ ಇದೆ. ಖನಿಜ ಸಂಪತ್ತು ಇರೋದು ನೋಡಿದ್ರೆ ಬಲೂಚಿಸ್ತಾನದಲ್ಲಿ ವಿಸ್ತೀರ್ಣ 3,47,190 ಚದರ ಕಿಲೋಮೀಟರ್ಗಳು. 3,47,190 ಚದರ ಕಿಲೋಮೀಟರ್ಗಳು. ಜನಸಂಖ್ಯೆ 15 ಲಕ್ಷ. ರೆಕೋಡಿಕ್ ಗಣಿ ಸ್ಥಳಗಳಲ್ಲಿ ವಿಶ್ವದ ಅತಿ ದೊಡ್ಡ ತಾಮ್ರದ ನಿಕ್ಷೇಪ ಇದೆ. ಇಲ್ಲಿ ವಿಶ್ವದ ಅತಿ ದೊಡ್ಡದು, ಪಾಕಿಸ್ತಾನದ ಅತಿ ದೊಡ್ಡದಲ್ಲ, ವರ್ಲ್ಡಲ್ಲೇ ಹೈಯೆಸ್ಟ್ ಕಾಪರ್ ತಾಮ್ರ ಎಲ್ಲಿ ಸಿಗುತ್ತಪ್ಪ ಅಂದರೆ ಇಲ್ಲಿ ಸಿಗುತ್ತೆ ಅಂತ. ಚಿನ್ನದ ನಿಕ್ಷೇಪಗಳು ಗಣನೀಯ ಪ್ರಮಾಣದಲ್ಲಿ ಇಲ್ಲಿದೆ. ಸುಯಿ ಅನಿಲ ಕ್ಷೇತ್ರ, ಗ್ಯಾಸ್ ಇದೆಯಲ್ಲ, ಗ್ಯಾಸ್ ಕೂಡ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ಪಾಕಿಸ್ತಾನದ ಅತಿ ದೊಡ್ಡ ನೈಸರ್ಗಿಕ ಅನಿಲ ಕ್ಷೇತ್ರ ಇಲ್ಲಿದೆ. ಚಮಾಲಾಂಗ್ ಮತ್ತು ಡುಕಿ ಗಣಿಗಳಲ್ಲಿ ಗಣನೀಯ ಕಲ್ಲಿದ್ದಲು ಉತ್ಪಾದನೆ ಆಗುತ್ತೆ. ಅಲ್ಲಿ ಬಲೂಚಿಸ್ತಾನದ ಕೆಲವು ಪ್ರದೇಶಗಳಲ್ಲಿ ತೈಲ ನಿಕ್ಷೇಪಗಳೇ ಇವೆ. ಅಲ್ಲಿ ತೈಲ ನಿಕ್ಷೇಪಗಳನ್ನು ಇನ್ನೂ ಸಂಪೂರ್ಣವಾಗಿ ಶೋಧನೆ ಮಾಡಲಿಕ್ಕಾಗಿಲ್ಲ. ಕ್ವೆಟ್ಟಾ, ಝೋಬ್ನಂತಹ ಪ್ರದೇಶಗಳಲ್ಲಿ ಕ್ರೋಮೈಟ್ ಗಣಿಗಾರಿಕೆ ಇದೆ. ಸಲ್ಫರ್, ಬ್ಯಾರೈಟ್, ಮಾರ್ಬಲ್ ಮತ್ತು ಇತರ ಖನಿಜಗಳು ಕೂಡ ಇಲ್ಲಿ ಬರ್ತಾವಲ್ವ. ಹಾಗಾಗಿ ಇದನ್ನು ಕಳ್ಕೊಳ್ಳೋದು ಒಂದೇ, ಪಾಕಿಸ್ತಾನ ತನ್ನ ದೊಡ್ಡ ನಿಧಿಯನ್ನು ಕಳ್ಕೊಳ್ಳೋದು ಒಂದೇ ಅಂತ. ಹಾಗಾಗಿ ಇದಕ್ಕೆಲ್ಲರೂ ಕೂಡ ಬಲೂಚಿಸ್ತಾನದ ಕಡೆಗೆ ಹೊರಟಿದ್ದಾರೆ ಪಾಕಿಸ್ತಾನದ ಪ್ರಜೆಗಳು.